ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮೆಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ರಿಯಲ್ ಅನಾಲಿಸಿಸ್ 2025 ಲಾಸ್ಟ್ ವಿಡಿಯೋದಲ್ಲಿ ರಿಯಲ್ ಅನಾಲಿಸಿಸ್ 2025 ಕೇಳಿರ್ತಕ್ಕಂಥ ಕ್ವಶನ್ಸ್ನ ಪಾರ್ಟ್ 1 ಅಂತೇಳಿ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಇದಾದ ತಕ್ಷಣ ಮತ್ತೆ ಪಾರ್ಟ್ 2 ಅಂತಲೂ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ಮಾಡ್ತಿರೋದು ಕೆಸೆಟ್ 2025 ಮ್ಯಾಥಮೆಟಿಕ್ಸ್ ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 1. ನೆಕ್ಸ್ಟ್ ಇದಾದಮೇಲೆ ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 2 ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಏನು ಕೇಳಿದ್ದಾರೆ ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 1ನಲ್ಲಿ ಕ್ವಶನ್ಸ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ? ಫಸ್ಟ್ ಕ್ವಶನ್, ಇಫ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ 3 ಹ್ಯಾಸ್ ಐಗನ್ ವ್ಯಾಲ್ಯೂಸ್ 2, 2, 8 ದೆನ್ ಟ್ರೇಸ್ ಆಫ್ ಎ ಈಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, 3x3 ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸಿಗೆ ಐಗನ್ ವ್ಯಾಲ್ಯೂ ಯಾವ್ಯಾವು? ಐಗನ್ ವ್ಯಾಲ್ಯೂಸ್ 2, 2, 8 2, 2, 8 ಇವೇನು? ಇವು ಮೂರು ಮ್ಯಾಟ್ರಿಕ್ಸ್ ಎಗೆ ಐಗನ್ ವ್ಯಾಲ್ಯೂಸ್. ನಮಗೊಂದು ರಿಸಲ್ಟ್ ಗೊತ್ತು. ಏನು ರಿಸಲ್ಟ್ ಅಂದರೆ ಅವ್ರು ಕೇಳ್ತಿರೋದೇನಿಲ್ಲಿ? ಟ್ರೇಸ್ ಆಫ್ ಎ. ಒಂದು ರಿಸಲ್ಟ್, ದಿ ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಆಫ್ ಮ್ಯಾಟ್ರಿಕ್ಸ್ ಎ is equal to trace of A. ಅಂದರೆ ಇಲ್ಲಿ ಯಾವುದೋ ಒಂದು ಮ್ಯಾಟ್ರಿಕ್ಸ್ನ ನಾವು ಇಲ್ಲಿ ಟ್ರೇಸ್ ಕಂಡುಹಿಡಬೇಕಂದ್ರೆ ಆ ಟ್ರೇಸ್ ಏನಾಗಿರುತ್ತೆ ಅಂದರೆ ಆ ಮ್ಯಾಟ್ರಿಕ್ಸಿಗೆ ಇರ್ತಕ್ಕಂಥ ಎಲ್ಲ ಐಗನ್ ವ್ಯಾಲ್ಯೂಗಳ ಸಮ್ ಆ ಮ್ಯಾಟ್ರಿಕ್ಸ್ದು ಟ್ರೇಸ್ ಅಂತ. ಸೊ ಇಲ್ಲೇನಿದೆ ಕೊಟ್ಟಿರ್ತಕ್ಕಂಥ ಐಗನ್ ವ್ಯಾಲ್ಯೂ ಏನು? 2 + 2 + 8. 2 + 2 + ಎಷ್ಟು? 2 + 2 + 8 ಏನಾಗುತ್ತೆ? 12. ಸೊ ನಮ್ದು ಆನ್ಸರ್ ಏನು? ಈ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಇಲ್ಲಿ ಟ್ರೇಸ್ ಏನು? 12 ಅಂತ. ಅದೇನಾದರೂ ಡಿಟರ್ಮೆಂಟ್ ಕೇಳಿದರೆ, ಯಾವುದಾದ್ರು ಒಂದು ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಕೇಳಿದ್ರೆ ಏನು ಮಾಡ್ತಿದ್ವಿ? ಇಲ್ಲಿ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್. ಇದೇ ಕ್ವಶನ್ನ ಟ್ರೇಸ್ ಬದಲು ಡಿಟರ್ಮೆಂಟ್ ಅಂತ ಕೇಳಿದ್ರೆ ಏನು ಮಾಡ್ತಿದ್ದೀವಿ? ನಾನು ಇಲ್ಲಿ 2 × 2 × 8 ಅದೇನು ಬರುತ್ತದ ಆನ್ಸರ್? 2 × 2 4, 4 × 8 32. ಸೊ ಇದು ಡಿಟರ್ಮಿನೆಂಟು, ಇದು ಟ್ರೇಸ್. ಟ್ರೇಸ್ ಅಂದರೆ ಏನಿಲ್ಲ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಡಿಟರ್ಮಿನೆಂಟ್ ಅಂದರೆ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್. ಸೊ ಇಲ್ಲಿ ನಮ್ಮದು ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ನು, ಇಫ್ -1, 2, 2 ಆರ್ ದ ಐಗನ್ ವ್ಯಾಲ್ಯೂಸ್ ಆಫ್ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ 3x3 ದೆನ್ ಐಗನ್ ವ್ಯಾಲ್ಯೂಸ್ ಆಫ್ A³ ಆರ್. ನಮಗಿಲ್ಲಿ ಎ 3x3 ಎ ಅನ್ನೋ ಒಂದು ಮ್ಯಾಟ್ರಿಕ್ಸ್ದ ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವ್ಯಾವು? -1, 2 ಆ್ಯಂಡ್ 2. ಇವಾಗ ನಮ್ಗೆ ಏನು ಕೇಳ್ತಿದ್ದಾರೆ? A³ ಮ್ಯಾಟ್ರಿಕ್ಸ್ ಎದು ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ A³ ಐಗನ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ. ಏನಿಲ್ಲ, ಇದನ್ನು ಒಂದು ಲೀನಿಯರ್ ಆಲ್ಜಿಬ್ರಾದಲ್ಲಿ ಒಂದು ರಿಸಲ್ಟ್ ಇದೆ. ಎ ಮ್ಯಾಟ್ರಿಕ್ಸ್ನ ಐಗನ್ ವ್ಯಾಲ್ಯೂ ಸಮ್ A, B, C ಇದ್ದರೆ A⁴n ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ A⁴n, B⁴n, C⁴n ಅಂತ ಬರಿಬೋದು. ಸೊ ಅವಾಗ ಇದೇನಾಗುತ್ತೆ? A³ -1³ 2³ 2³. ಸೊ -1³ ಅಂದರೆ -1, 8, 8. ಸೊ ನಮ್ದು ಆನ್ಸರ್ ಏನಿಲ್ಲಿ? ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. -1, 8, 8 ಆರ್ ದ ಐಗನ್ ವ್ಯಾಲ್ಯೂಸ್ ಆಫ್ A³. A real quadratic form Q of x, x transpose AX is negative definite if and only if. ನಮಗಿಲ್ಲೊಂದು ಕ್ವಾಡ್ರಾಟಿಕ್ ಫಾರ್ಮ್ ಕೊಟ್ಟಿದ್ದಾರೆ. ಈ ಯಾವ ಥರ ಇದೆ ಕ್ವಾಡ್ರಾಟಿಕ್ ಫಾರ್ಮ್? ಕ್ವಾಡ್ರಾಟಿಕ್ ಫಾರ್ಮ್ Q of x = x transpose AX. ಈ ಒಂದು ಕ್ವಾಡ್ರಾಟಿಕ್ ಫಾರ್ಮ್ ಯಾವಾಗ ಪಾಸಿಟಿವ್ ಡೆಫಿನೆಟ್ ಆಗಿರುತ್ತೆ ಅಂತ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್, ಕೆಲವೊಂದು ರಿಸಲ್ಟ್ ಹೇಳ್ತೀನಿ.
ಯಾವಾಗ ಆಲ್ ದ ಐಗನ್ ವ್ಯಾಲ್ಯೂಸ್ ಪಾಸಿಟಿವ್ ಇದ್ದರೆ ಅದು ಪಾಸಿಟಿವ್ ಡೆಫಿನೆಟ್. ನೆಕ್ಸ್ಟ್ ಪಾಯಿಂಟ್, ಆಲ್ ದ ಐಗನ್ ವ್ಯಾಲ್ಯೂಸ್ ನೆಗೆಟಿವ್ ಇದ್ದರೆ ಅದು ನೆಗೆಟಿವ್ ಡೆಫಿನೆಟ್. ಐಗನ್ ವ್ಯಾಲ್ಯೂಸ್ ಏನಾದರೂ ಪಾಸಿಟಿವ್ ಜೊತೆಗೆ ಪಾಸಿಟಿವ್ ವಿತ್ ಜೀರೋ ಇದ್ದರೆ ಅದನ್ನು ನಾವು ಪಾಸಿಟಿವ್ ಸೆಮಿ ಡೆಫಿನೆಟ್. ಅದೇ ಥರ ಐಗನ್ ವ್ಯಾಲ್ಯೂಸ್ ಏನಾದರೂ ನೆಗೆಟಿವ್ ವಿತ್ ಜೀರೋ, ಐಗನ್ ವ್ಯಾಲ್ಯೂಸ್ ನೆಗೆಟಿವ್ ಆಗಿದ್ದು ಮತ್ತು ಜೀರೋ ಇದ್ರೆ ಅದು ನೆಗೆಟಿವ್ ಸೆಮಿ ಡೆಫಿನೆಟ್. ಲಾಸ್ಟ್ ಪಾಯಿಂಟ್, ಐಗನ್ ವ್ಯಾಲ್ಯೂಸ್ ಏನಾದರೂ ನೆಗೆಟಿವ್ನೂ ಇತ್ತು ಮತ್ತು ಪಾಸಿಟಿವ್ನೂ ಇದ್ದರೆ ಅದು ಇಂಡೆಫಿನೆಟ್. ಅವ್ರು ಕೇಳಿರೋದೇನಿಲ್ಲ ನಮಗೆ ನೆಗೆಟಿವ್ ಡೆಫಿನೆಟ್. ನೆಗೆಟಿವ್ ಡೆಫಿನೆಟ್ ಅಂದರೆ ಏನಾಗಬೇಕು ನಮಗಿಲ್ಲಿ, ಎಲ್ಲ ಐಗನ್ ವ್ಯಾಲ್ಯೂಸು ನೆಗೆಟಿವ್, ಆಲ್ ದ ಐಗನ್ ವ್ಯಾಲ್ಯೂಸ್ ಆರ್ ನೆಗೆಟಿವ್ ಆಗಿರಬೇಕು. ನೋಡೋಣ ಆಪ್ಷನ್, ಆಲ್ ದ ಐಗನ್ ವ್ಯಾಲ್ಯೂಸ್ ಆರ್ ನಾನ್ ನೆಗೆಟಿವ್, ಇದು ರಾಂಗ್ ಆನ್ಸರ್. ಆಲ್ ದ ಐಗನ್ ವ್ಯಾಲ್ಯೂಸ್ ಆರ್ ನೆಗೆಟಿವ್, ರೈಟ್ ಆನ್ಸರ್. ಆಲ್ ದ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಆದರೆ ಪಾಸಿಟಿವ್ ಡೆಫಿನೆಟ್ ಆಗುತ್ತೆ, ಅವ್ರು ಕೇಳಿರೋದು ನೆಗೆಟಿವ್ ಡೆಫಿನೆಟ್. ಎ ಆಸ್ ಪಾಸಿಟಿವ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ ಐಗನ್ ವ್ಯಾಲ್ಯೂಸ್. ಇದಕ್ಕೇನಾದ್ರು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಐಗನ್ ವ್ಯಾಲ್ಯೂ ಇದ್ರೆ ಏನಾಗುತ್ತೆ, ಅದು ಇಂಡೆಫಿನೆಟ್ ಆಗುತ್ತೆ, ಅವ್ರು ಕೇಳ್ತಿರೋದು ನೆಗೆಟಿವ್ ಡೆಫಿನೆಟ್. ಸೊ ಇಲ್ಲಿ ಏನು ಆನ್ಸರು, ಆಲ್ ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಆರ್ ನೆಗೆಟಿವ್, ಅವಾಗ ಮಾತ್ರ ಕೊಟ್ಟಿರ್ತಕ್ಕಂಥ ಕ್ವಾಡ್ರಾಟಿಕ್ ಫಾರ್ಮ್ ಏನಾಗುತ್ತೆ, ನೆಗೆಟಿವ್ ಡೆಫಿನೆಟ್ ಆಗುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಮ್ ದಿ ವೆಕ್ಟರ್ m, 3, 1 ಈಸ್ ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ e1 equal to 3, 2, 1 ಆ್ಯಂಡ್ e2 equal to 2, 1, 0. ಇದನ್ನು ಎರಡು ರೀತಿಯಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಮೆಥಡ್, ಕೊಟ್ಟಿರ್ತಕ್ಕಂಥದ್ದೇನು, ಇಲ್ಲಿ ಒಂದು ಎಮ್ ಅನ್ನೋದೊಂದು ವೆಕ್ಟ್ರಲ್ಲಿ ಒಂದು ಎಮ್ ಅನ್ನೋದೊಂದು ವ್ಯಾಲ್ಯೂ, ಯಾವ ಎಮ್ ವ್ಯಾಲ್ಯೂಗೆ ಕೊಟ್ಟಿರ್ತಕ್ಕಂಥ ವೆಕ್ಟರ್ಸ್ಗಳು ಲೀನಿಯರ್ ಕಾಂಬಿನೇಷನ್ ಆಗಿ ವರ್ಕ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಕೊಟ್ಟಿರ್ತಕ್ಕಂಥದ್ದೇನು ಎಮ್, 3, 1. ಅದನ್ನು ಲೀನಿಯರ್ ಕಾಂಬಿನೇಷನ್ ಯಾವ ಥರ ಬರೀಬೋದು, ಸಮ್ C1 ಇಂಟು E1 ಪ್ಲಸ್ C2 ಇಂಟು E2 ಅಂತ ಬರಿಬೋದು. ಸೊ ಇದೇನಾಗುತ್ತೆ, m, 3, 1 ಈಕ್ವಲ್ ಟು C1. E1 ಅಂದ್ರೇನು, 3, 2, 1 ಪ್ಲಸ್ C2. E2 ಅಂದ್ರೇನು, 2, 1, 0. ಇವಾಗ ಎಮ್ ಏನಾಗುತ್ತೆ, ಎಮ್ ಈಸ್ ಈಕ್ವಲ್ ಟು ಇಲ್ಲಿ C1 ಇಂಟು 3 C1 ಪ್ಲಸ್ 2 C2. ಅದೇ ಥರ 3 ಈಕ್ವಲ್ ಟು ಇಲ್ಲಿ 3 ಈಕ್ವಲ್ ಟು 2 C1 ಪ್ಲಸ್ 1 C2 1 ಈಕ್ವಲ್ ಟು 1 C1 ಅಂದರೆ C1 ಪ್ಲಸ್ 0 C2 ಅಂದರೆ 0. ಸೊ ಇಲ್ಲಿ ನಮಗೇನು ಸಿಗುತ್ತೆ, ಇದರ ಮುಖಾಂತರ C1 ವ್ಯಾಲ್ಯೂ ಸಿಕ್ತು, C1 ಈಕ್ವಲ್ ಟು 1. ಈ C1ನ ತೊಗೊಂಡು ನಾನಿಲ್ಲಿ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಏನು ಬರುತ್ತೆ ಆನ್ಸರು, 3 ಈಕ್ವಲ್ ಟು 2. C1 ಅಂದ್ರೆ ಏನಿಲ್ಲಿ 1 ಪ್ಲಸ್ C2. E2 ಈ ಕಡೆ ಹೋದ್ರೆ ಏನಾಗುತ್ತೆ, 3 - 2 ಈಕ್ವಲ್ ಟು C2. ಸೊ C2 ಈಕ್ವಲ್ ಟು 1. C1 ಕೂಡ 1, C2 ಕೂಡ 1. ಇವಾಗ ನನಗೆ ಎಮ್ ಏನಾಗುತ್ತೆ, ಸೊ ಫಸ್ಟ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಈಸ್ ಈಕ್ವಲ್ ಟು C1 ಅಂದರೆ ಏನಿಲ್ಲಿ 1, ಸೊ 3 ಇಂಟು 1 ಪ್ಲಸ್ 2 ಇಂಟು 1. ಸೊ ಏನಾಯ್ತು ಆನ್ಸರು, 3 ಪ್ಲಸ್ 2 ಈಕ್ವಲ್ ಟು 5. ಎಮ್ ಅಂದರೆ ಇಲ್ಲಿ 5. ಇದು ಇನ್ನೊಂದು ಥರ ಮಾಡೋದು ಹೆಂಗೆ, ಕೊಟ್ಟಿರ್ತಕ್ಕಂಥದ್ದು ಏನಿದೆ ಲೀನಿಯರ್ ಕಾಂಬಿನೇಷನ್ ವೆಕ್ಟರ್ಸ್ ಎಲ್ಲ ಯಾವ ಥರ ಇದ್ದಾವೆ, 3x3 ಮ್ಯಾಟ್ರಿಕ್ಸ್ ಆಗಿ ಬರ್ಕೋಬೋದು. ಸೊ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಆಗಿ ಹೆಂಗೆ ಬರ್ಕೋಬೋದು, ಎಮ್ 3 1 3 2 1 2 1 0. ಈ ಮ್ಯಾಟ್ರಿಕ್ಸ್ದು ಡಿಟರ್ಮೆಂಟ್ ಕಂಡಿದ್ದೀರಿ. ಇವಾಗ ನಾವು ಇದು ವ್ಯಾಲ್ಯೂ ಸಾಲ್ವ್ ಮಾಡಿದಾಗ ಎಮ್ ವ್ಯಾಲ್ಯೂ ಏನು ಬರುತ್ತೆ ಅದು ಬರ್ತಕ್ಕಂಥ ಆನ್ಸರ್. ಇವಾಗ ಇಲ್ಲಿ ಡಿಟರ್ಮೆಂಟ್ ಫೈಂಡ್ ಮಾಡೋದಂಗೆ ಪ್ಲಸ್ ಮೈನಸ್ ಪ್ಲಸ್.
ಸೊ ಎಮ್ ಇಂಟು ಡಿಟರ್ಮಿನೆಂಟ್ ಕಂಡಿದ್ರೆ ಏನಾಗುತ್ತೆ 0 ಇಂಟು 2 0 ಇಲ್ಲಿ -1 -3 ಇಂಟು 0 -2 ಪ್ಲಸ್ 1 ಇಂಟು 3 -4 ಸೊ -m is equal to 0 -m minus into minus plus 6 ಇಲ್ಲಿ -1 plus 1 plus into minus minus 1 equal to 0 minus m equal to minus m plus 5 equal to 0 m ಏನಾಗುತ್ತೆ ಇಲ್ಲಿ ಕೂಡ m is equal to 5 ಸೊ ನಾವು ಈ ಮೆಥಡಲ್ಲಾದರೂ ಮಾಡ್ಬೋದು ಹೆಂಗೆ ಮಾಡಿದ್ರು ಏನು ಬರುತ್ತೆ ಆನ್ಸರು m equal to 5 ಬರುತ್ತೆ ನಿಮಗೆ ಎಕ್ಸಾಮಲ್ಲಿ ಯಾವ ಮೆಥಡ್ ಏನು ಬರುತ್ತೋ ಆ ಮೆಥಡ್ ಮುಖಾಂತರ ಮಾಡೋಕ್ಕೆ ಸಾಲ್ವ್ ಮಾಡಿ ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೆಕ್ಸ್ಟ್ ಕ್ವಶನ್ ಇಫ್ W1 and W2 ಆರ್ ಟೂ ಫೈನೈಟ್ ಡೈಮೆನ್ಷನಲ್ ಸಬ್ಸ್ಪೇಸಸ್ ಆಫ್ ಎ ವೆಕ್ಟರ್ ಸ್ಪೇಸ್ V of F ದೆನ್ ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ಈಕ್ವಲ್ ಟು ಇದೊಂದು ಡೈರೆಕ್ಟಾಗಿ ಒಂದು ಫಾರ್ಮುಲಾ ಇದೆ ಏನಿದೆ ಅಂದರೆ ಡೈಮೆನ್ಷನ್ ಆಫ್ W1 ಪ್ಲಸ್ W2 ಈಕ್ವಲ್ ಟು ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ಮೈನಸ್ ಡೈಮೆನ್ಷನ್ ಆಫ್ W1 ಇಂಟರ್ಸೆಕ್ಷನ್ W2 ಅವ್ರು ಕೇಳಿರೋದೇನಲ್ಲಿ ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ವ್ಯಾಲ್ಯೂ ಏನಂತ ಸೊ ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ಈಕ್ವಲ್ ಟು ಇದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಸೊ ಆವಾಗ ಡೈಮೆನ್ಷನ್ ಆಫ್ W1 ಪ್ಲಸ್ W2 ಪ್ಲಸ್ ಡೈಮೆನ್ಷನ್ ಆಫ್ W1 ಇಂಟರ್ಸೆಕ್ಷನ್ W2 ಇದು ನಮ್ಮದಿಲ್ಲಿ ಆನ್ಸರ್ ಆಗುತ್ತೆ ಸೊ ಇದು ಯಾವ ಆಪ್ಷನ್ ರೈಟು ಡೈಮೆನ್ಷನ್ ಆಫ್ W1 ಪ್ಲಸ್ W2 ಪ್ಲಸ್ ಡೈಮೆನ್ಷನ್ ಆಫ್ W1 ಇಂಟರ್ಸೆಕ್ಷನ್ W2 ಸೊ ಇದಾಗಲ್ಲ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ರೈಟ್ ಆಗುತ್ತೆ ಡೈಮೆನ್ಷನ್ ಆಫ್ W1 ಇಂಟರ್ಸೆಕ್ಷನ್ W2 ಪ್ಲಸ್ ಡೈಮೆನ್ಷನ್ ಆಫ್ W1 ಪ್ಲಸ್ W2 ಈಕ್ವಲ್ ಟು ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ನೆಕ್ಸ್ಟ್ ಕ್ವಶನ್ ಲೆಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ T ಫ್ರಮ್ U to V ಬಿಟ್ವೀನ್ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ದೆನ್ ನಮಗಿಲ್ಲೊಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ U to V ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಯಾವ್ದು ರೈಟ್ ಅಂತ ತಿಳಿದಿದ್ದಾರೆ ನಮಗೊಂದು ಥಿಯರಮ್ ಇದೆ ಯಾವುದು ರ್ಯಾಂಕ್ ನಲಿಟಿ ಥಿಯರಮ್ ಏನು ಹೇಳುತ್ತೆ ರ್ಯಾಂಕ್ ನಲಿಟಿ ಥಿಯರಮ್ ರ್ಯಾಂಕ್ ಆಫ್ ಎ ಪ್ಲಸ್ ನಲಿಟಿ ಆಫ್ ಎ ಈಕ್ವಲ್ ಟು ಡೈಮೆನ್ಷನ್ ಆಫ್ ಡೊಮೈನ್ ಏನು ಹೇಳುತ್ತಿಲ್ಲಿ ರ್ಯಾಂಕ್ ನಲಿಟಿ ಥಿಯರಮ್ ರ್ಯಾಂಕ್ ಆಫ್ ಎ ಪ್ಲಸ್ ನಲಿಟಿ ಆಫ್ ಎ ಈಕ್ವಲ್ ಟು ಡೈಮೆನ್ಷನ್ ಆಫ್ ಡೊಮೈನ್ ಇಲ್ಲಿ ರ್ಯಾಂಕ್ ಆಫ್ ಎ ಆ್ಯಸ್ ಇಟ್ ಈಸ್ ಪ್ಲಸ್ ನಲಿಟಿ ಆಫ್ ಎ ಈಕ್ವಲ್ ಟು ಡೈಮೆನ್ಷನ್ ಆಫ್ ಕೋಡೊಮೈನ್ ಏನಿಲ್ಲಿ ಡೊಮೈನ್ ಏನಿಲ್ಲಿ ಡೊಮೈನ್ ವಿ ಅನ್ನೋದು ಕೋಡೊಮೈನ್ ನಮಗೇನು ಬೇಕಿಲ್ಲಿ ಡೈಮೆನ್ಷನ್ ಆಫ್ ಡೊಮೈನ್ ಅಂದರೆ ಡೈಮೆನ್ಷನ್ ಆಫ್ ಯು ಸೊ ಇದು ನಮ್ದು ಏನಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಯಾವ ಆಪ್ಷನ್ ರೈಟ್ ಇಲ್ಲಿ ರ್ಯಾಂಕ್ ಆಫ್ ಟಿ ಪ್ಲಸ್ ನಲಿಟಿ ಆಫ್ ಟಿ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಏನಿದೆ ಕ್ವಶನ್ನು ದ ಮಿನಿಮಲ್ ಪಾಲಿನಾಮಿಯಲ್ ಆಫ್ ದ ಮ್ಯಾಟ್ರಿಕ್ಸ್ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ದು ಮಿನಿಮಲ್ ಪಾಲಿನಾಮಿಯಲ್ ಏನಂತ ಕೇಳ್ತಿದ್ದಾರೆ ಫಸ್ಟ್ ಮಿನಿಮಲ್ ಪಾಲಿನಾಮಿಯಲ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಲಿನಾಮಿಯಲ್ ಫಸ್ಟ್ ಕಂಡುಹಿಡಿಬೇಕು ಆಮೇಲೆ ಈ ಒಂದು ಮ್ಯಾಟ್ರಿಕ್ಸ್ ಸಿಗಿರ್ತಕ್ಕಂಥ ಐಗನ್ ವ್ಯಾಲ್ಯೂದು ಜಿ ಎಮ್ಮು ಎ ಎಮ್ಮು ಎರಡು ಈಕ್ವಲ್ ಆದರೆ ಅದು ಡೈಗ್ನೈಸಬಿಲಿಟಿ ಆಗುತ್ತೆ ಅದೇನಾದರೂ ಡೈಗ್ನೈಸಬಲ್ ಆದರೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಾದರೂ ಡೈಗ್ನೈಸಬಲ್ ಆದರೆ ಮಿನಿಮಲ್ ಪಾಲಿನಾಮಿಯಲ್ ಪವರ್ ಯಾವಾಗಲೂ 1 ಇರುತ್ತೆ ಸೊ ಅವಾಗ ಏನಾಗುತ್ತೆ ಆಪ್ಷನ್ 3 ಏನಾಗುತ್ತೆ ಕರೆಕ್ಟ್ ಆಗುತ್ತೆ
ಇದೇನಾದರೂ ಡಯಾಗ್ನೈಸಬಲ್ ಆದರೆ, ಇಲ್ಲಾಂದರೆ ಬೇರೆ ಆಪ್ಷನ್ ಇರುತ್ತೆ. ಓಕೆ, ಫಸ್ಟ್ ನೋಡಿ ಇದು ಡಯಾಗ್ನೈಸಬಲ್ ಹೌದಲ್ಲ ಅಂತೇಳಿ ಫಸ್ಟ್ ನಾವಿಲ್ಲಿ ಚೆಕ್ ಮಾಡೋಣ. ಫಸ್ಟ್ ಇಲ್ಲಿ ಐಗನ್ ವ್ಯಾಲ್ಯೂಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಕಂಡುಹಿಡಿತೀನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಪಾಲಿನಾಮಿಯಲ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಐ ಅಂದರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಏನಾಗುತ್ತೆ ಡಿಟರ್ಮಿನೆಂಟು? 3 ಮೈನಸ್ ಲ್ಯಾಂಬ್ಡಾ ಮೈನಸ್ 1 0 0 2 ಮೈನಸ್ ಲ್ಯಾಂಬ್ಡಾ 0 1 ಮೈನಸ್ 1 2 ಮೈನಸ್ ಲ್ಯಾಂಬ್ಡಾ. ಇವಾಗ ಇದರ ಡಿಟರ್ಮಿನೆಂಟ್ ಏನಾಗುತ್ತೆ? 3 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್, ಇಲ್ಲಿ ಮೈನಸ್ 0 ಮೈನಸ್ 1 ಇದು ತೊಗೊಂಡು ಮಾಡ್ರೆ ಏನಾಗುತ್ತೆ? 2 ಮೈನಸ್ ಲ್ಯಾಂಬ್ಡಾ ಇಂಟು 0 0 1 ಇಂಟು 0 ಈಕ್ವಲ್ ಟು 0. ಇದನ್ನು 0 ಆಗುತ್ತೆ, ಇದನ್ನು 0 ಆಗುತ್ತೆ. ಸೊ ನಮಗೆ ಬರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಏನಿಲ್ಲಿ 3 ಮೈನಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನೇನಾಗುತ್ತೆ? ಲ್ಯಾಂಬ್ಡಾ ಈಕ್ವಲ್ ಟು 3, ಲ್ಯಾಂಬ್ಡಾ ಈಕ್ವಲ್ ಟು 2, 2. ಸೊ ಐಗನ್ ವ್ಯಾಲ್ಯೂಸ್ ಏನೇನಿಲ್ಲಿ 2 2 3. ಇಲ್ಲಿ ಎ ಎಮ್ಮು ಜಿ ಎಮ್ ಅಂದರೆ ಏನಿಲ್ಲ. ಎ ಎಮ್ ಅಂದರೆ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ, ಜಿ ಎಮ್ ಅಂದರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ. ಸೊ ಇಲ್ಲಿ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಅಂದರೆ ಏನಿಲ್ಲ, ಆ ಮ್ಯಾಟ್ರಿಕ್ಸ್ ಸಿಗಿರ್ತಕ್ಕಂಥ ಐಗನ್ ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗಿದೆ. ಯಾವುದೇನು ಅಂದರೆ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಆಫ್ 2 ಎಷ್ಟಿದೆ? 2 ಅಂತ. ಇಲ್ಲಿ 2 ಅನ್ನೋದು ಎಷ್ಟು ಸರಿ ರಿಪೀಟ್ ಆಗಿದೆ? 2 ಸರಿ. ಅದೇ ಥರ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಆಫ್ ಐಗನ್ ವ್ಯಾಲ್ಯೂ 3 ಎಷ್ಟು? 1. 3 ಎಷ್ಟು ಸರಿ ರಿಪೀಟ್ ಆಗಿದೆ? 1 ಸರಿ. ಸೊ ಯಾವುದಾದ್ರೂ ಒಂದು ಐಗನ್ ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗಿದೆ ಅದನ್ನು ನಾವು ಇಲ್ಲಿ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಅಂತ ಕರಿತೀವಿ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂದರೆ ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ನಾನಿಲ್ಲಿ ಯಾವ ಒಂದು ಐಗನ್ ವ್ಯಾಲ್ಯೂ ತೊಗೊಳ್ತೀನೋ ಆ ಒಂದು ಐಗನ್ ವ್ಯಾಲ್ಯೂಗೆ ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಮಾಡಿದಾಗ ಏನು ಬರುತ್ತೋ ನಲ್ಲಿಟಿ ಏನು ಬರುತ್ತೆ ಅದು ಆ ಐಗನ್ ವ್ಯಾಲ್ಯೂ, ಅದು ಕರೆಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂದು ಜಿ ಎಮ್ ಆಗಿರುತ್ತೆ. ಸದ್ಯ ಎ ಎಮ್ ಗೊತ್ತಾಯ್ತಲ್ಲ, ಲ್ಯಾಂಬ್ಡಾ ಈಕ್ವಲ್ ಟು 2 ತೊಗೊಂಡಾಗ ಎ ಎಮ್ ಏನಾಯಿತು? ಹೆಸರು ರಿಪೀಟ್ ಆಗಿದೆ 2 ಟೈಮ್ಸ್. ಸೊ ಎ ಎಮ್ ಈಕ್ವಲ್ ಟು 2. ಲ್ಯಾಂಬ್ಡಾ ಈಕ್ವಲ್ ಟು 3 ತೊಗೊಂಡಾಗ ಇಲ್ಲಿ ಎ ಎಮ್ ಏನಾಯಿತು? 1. ಸೊ 2ದು ಎ ಎಮ್ 1, 2ದು ಎ ಎಮ್ 2, 3ದು ಎ ಎಮ್ 1. ಸೊ ಇವಾಗ ಜಿ ಎಮ್ ಕಂಡುಹಿಡಿಯೋಣ. ಸೊ ಅಲ್ಲಿನೂ 2ದು ಜಿ ಎಮ್ 2 ಬಂತು, 3ದು ಜಿ ಎಮ್ 1 ಬಂತು. ಇವೆರಡು ಎಲ್ಲ ಹೋಗಿ ಈಕ್ವಲ್ ಆದರೆ ಏನಾಗುತ್ತೆ? ಅದು ಡಯಾಗ್ನೈಸಬಲ್ ಅಂತ. ಸೊ ಇವಾಗ ನಾವಿಲ್ಲಿ ಜಿ ಎಮ್ ಕಂಡುಹಿಡಿಯೋಣ. ಎ ಎಮ್ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಜಿ ಎಮ್. ನಮಗಿಲ್ಲಿ ಎ ಎಮ್ ಗೊತ್ತಾಯ್ತು. ಯಾವುದು? ಲ್ಯಾಂಬ್ಡಾ ಈಕ್ವಲ್ ಟು 2ದು ಎ ಎಮ್ ಎಷ್ಟು? 2. ಲ್ಯಾಂಬ್ಡಾ ಈಕ್ವಲ್ ಟು 3ದು ಎ ಎಮ್ ಎಷ್ಟು? 1. ಇನ್ನೊಂದು ರಿಸಲ್ಟ್ ಇದೆ. ಏನಪ್ಪ ರಿಸಲ್ಟ್ ಅಂದರೆ ಜಿ ಎಮ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಎಮ್. ಜಿ ಎಮ್ ಯಾವತ್ತು ಎ ಎಮ್ಗಿಂತ ದೊಡ್ಡದಾಗಲ್ಲ. ಸೊ ಇಲ್ಲಿ ಲ್ಯಾಂಬ್ಡಾ ಈಕ್ವಲ್ ಟು 3ದು ಎ ಎಮ್ ಎಷ್ಟು? 1 ಇದೆ. ಸೊ ಜಿ ಎಮ್ ಏನಾಗುತ್ತೆ? 1 ಆಗುತ್ತೆ ಅಂತ. ಜಿ ಎಮ್ ಎ ಎಮ್ಗಿಂತ ಜಾಸ್ತಿ ಆಗೋಕ್ಕಾಗಲ್ಲ. ಇವಾಗ ನಾವು ಲ್ಯಾಂಬ್ಡಾ ಈಕ್ವಲ್ ಟು 2ಗೆ ಎ ಎಮ್ 2 ಇದೆ, ಜಿ ಎಮ್ 1 ಆಗ್ಬೋದು 2 ಆಗ್ಬೋದು. ಸೊ ಹಂಗಾಗಿ ನಾನೀಗ ಲ್ಯಾಂಬ್ಡಾ ಈಕ್ವಲ್ ಟು 2ಗೆ ಜಿ ಎಮ್ನ ಕಂಡುಹಿಡಿತೀನಿ. ಸೊ ಫಾರ್ಮುಲಾ ಏನು? ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಸೊ ನಲ್ಲಿಟಿ ಆಫ್ ಎ ಮೈನಸ್ ಲ್ಯಾಂಬ್ಡಾ ಅಂದರೆ ಏನಿಲ್ಲಿ 2 ಅನ್ನು ಐಗನ್ ವ್ಯಾಲ್ಯೂ ಕಂಡುಹಿಡಿತಿದ್ದೀನಿ ಐ. ಏನಾಗುತ್ತೆ ಮ್ಯಾಟ್ರಿಕ್ಸ್ ನಲ್ಲಿ ಇಲ್ಲಿ ಎ ಮೈನಸ್ 2i, ಎ ಮೈನಸ್ 2 ಅಂದರೆ ಇಲ್ಲಿ ಮೈನಸ್ 2 ಮಾಡಿ. ಸೊ ಏನಾಗುತ್ತೆ? 3 ಮೈನಸ್ 2 1 ಮೈನಸ್ 1 0 0 2 ಮೈನಸ್ 2 0 0 1 ಮೈನಸ್ 1 ಇದು ಕೂಡ 0. ಸೊ ಹಾಗಿಲ್ಲಿ R3ಗೆ ನಾನು ರೋ ಆಪ್ರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? R3 ಮೈನಸ್ R1. ಸೊ ಇದು ಮ್ಯಾಟ್ರಿಕ್ಸ್ ಏನಾಗುತ್ತೆ? 1 ಮೈನಸ್ 1 0 0 0 0 0 0 0. ಇದು ರ್ಯಾಂಕ್ ಏನಾಗುತ್ತೆ ಅವಾಗ? ರ್ಯಾಂಕ್ ಈಕ್ವಲ್ ಟು 1. ನಾನ್ ಜೀರೋ ರೋಸ್ ಎಷ್ಟಿದಾವೆ? ಇಲ್ಲಿ 1 ಇದೆ. ನಲ್ಲಿಟಿ ಏನಾಗುತ್ತೆ? 0 ಕಾಲಮ್ಸ್ 2. ಸೊ ನಲ್ಲಿಟಿ ಈಕ್ವಲ್ ಟು 2, ರ್ಯಾಂಕ್ ಈಕ್ವಲ್ ಟು 1. ಸೊ ನಲ್ಲಿಟಿ 2 ಆಗಿದೆ ಅಂದರೆ ಏನು? ಇದೇ ಇದು ಜಿ ಎಮ್. ಸೊ ಇಲ್ಲಿ ಜಿ ಎಮ್ ಎಷ್ಟಾಗುತ್ತೆ?
ಐಗನ್ ವ್ಯಾಲ್ಯೂ ಟೂದು ಜಿ ಎಮ್ ಎಷ್ಟಾಗುತ್ತೆ 2. ಸೊ ಎರಡರದು ಎ ಎಮ್ ಜಿ ಎಮ್ ಮತ್ತು ಎರಡು ಲ್ಯಾಂಬ್ಡಾದ ಏನಿದೆ ಸೇಮ್ ಇದೆ. ಅಂದರೆ ಐಗನ್ ವ್ಯಾಲ್ಯೂ 2 ಐಗನ್ ವ್ಯಾಲ್ಯೂ 3 ಎರಡರದ್ದು ಏನಿದೆ ಎ ಎಮ್ ಈಕ್ವಲ್ ಟು ಜಿ ಎಮ್. ಸೊ ಮ್ಯಾಟ್ರಿಕ್ಸ್ ಏನಾಗುತ್ತೆ ಇಲ್ಲಿ ಡಯಾಗ್ನೈಸಬಲ್. ಸೊ ಡಯಾಗ್ನೈಸಬಲ್ ಆದಾಗ ಮಿನಿಮಮ್ ಪಾಲಿನಾಮಿಯಲ್ ಪವರ್ ಏನಾಗಬೇಕು ಯಾವಾಗಲೂ 1 ಇರಬೇಕು. ಸೊ ಮಿನಿಮಮ್ ಪಾಲಿನಾಮಿಯಲ್ ಏನಾಗುತ್ತೆ ಇಲ್ಲಿ ಲ್ಯಾಂಬ್ಡಾ ಮೈನಸ್ 2 ಇಂಟು ಲ್ಯಾಂಬ್ಡಾ ಮೈನಸ್ 3. ಈ ಲ್ಯಾಂಬ್ಡಾನವರು ಟಿ ಅಂತ ತೊಗೊಂಡಿದ್ದಾರೆ. ಸೊ ಟಿ ಮೈನಸ್ 2 ಇಂಟು ಟಿ ಮೈನಸ್ 3. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದ್ರ ರ್ಯಾಂಕ್ ಕಂಡುಹಿಡಿಬೇಕು. ಏನಾಗುತ್ತೆ ರ್ಯಾಂಕ್ ಅಂತ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ನ ಸಮ್ ಎ ಅಂತ ತೊಗೊಳ್ತೀನಿ. ನಾನು ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ರೋ ಮತ್ತು ಥರ್ಡ್ ರೋನ ಇಂಟರ್ಚೇಂಜ್ ಮಾಡ್ತೀನಿ. ಏನಾಗುತ್ತೆ ಅವು -1 -1 0 3 4 2 0 2 2 -2 0 6 1 -2 1 2. ಈಗ ನಾನು ಇದನ್ನು ರೋ ರೆಡ್ಯೂಸ್ಡ್ ಎಕಲನ್ ಫಾರ್ಮಿಗೆ ತೊಗೊಂಬಂದು ಅವಾಗ ನಾನು ಇಲ್ಲಿ ರ್ಯಾಂಕ್ ಹೇಳ್ತೀನಿ. ಸೊ ಏನಾಗಬೇಕು, ಫಸ್ಟ್ ಇವೆಲ್ಲ 0 ಆಗಬೇಕು. ಇದು ಎಲ್ಲ 0 ಮಾಡೋಕ್ಕೇನು, ಇದು 0 ಮಾಡೋಕ್ಕೆ ಇಲ್ಲಿ ರೋ ಆಪ್ರೇಷನ್ ಅಪ್ಲೈ ಮಾಡ್ತೀನಿ. ಫಸ್ಟ್ R2 ಏನು ಮಾಡಿದ್ರೆ 0 ಆಗುತ್ತೆ, R2 - 4R1, R3 - 2R1, R4 - R1. ಸೊ ಇಲ್ಲಿ ರೋ ಆಪ್ರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಏನು ಬರುತ್ತೆ ಮ್ಯಾಟ್ರಿಕ್ಸ್ ನನಗೆ ಅವಾಗ 1 -1 0 3 0 6 0 -10 0 0 0 0 0 -1 1 -1. ಸೊ ಇದು ಈ ಆಪ್ರೇಷನ್ ಅಪ್ಲೈ ಮಾಡಿದಾಗ ಬರುತ್ತೆ. ಇಲ್ಲಿ ಇವೆರಡನ್ನು ಇಂಟರ್ಚೇಂಜ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇದು 1 -1 0 3 0 6 0 -10 0 -1 1 -1 0 0 0 0. ಇವಾಗ ಇದು ರೋ ರೆಡ್ಯೂಸ್ಡ್ ಎಕಲನ್ ಫಾರ್ಮ್ ಬರಬೇಕಾದ್ರೆ ಇದು ಒಂದು ಕೂಡ ಏನಾಗಬೇಕು 0 ಆಗಬೇಕು. ಇದು 0 ಆಗಬೇಕು. ಇಲ್ಲೊಂದು ಆಪ್ರೇಷನ್ ಅಪ್ಲೈ ಮಾಡ್ತೀನಿ, ರೋ ಆಪ್ರೇಷನ್. ಏನು ಆಪ್ರೇಷನ್, R3 6R3 ಪ್ಲಸ್ R2. ಅವಾಗ ಏನಾಗುತ್ತೆ 0 ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಮ್ಯಾಟ್ರಿಕ್ಸು 1 -1 0 0 3 0 6 0 -10 0 0 6 -16 0 0 0 0. ಇದೇನಾಗಿತ್ತು, ರೋ ರೆಡ್ಯೂಸ್ಡ್ ಎಕಲನ್ ಫಾರ್ಮಿಗೆ ಬಂತು. ಇವಾಗ ರ್ಯಾಂಕ್ ಎಷ್ಟಿದೆ, ನಾನ್ ಜೀರೋ ರೋಸ್ ಎಷ್ಟಿದೆ 1 2 3. ಸೊ ರ್ಯಾಂಕ್ ಆಫ್ ಏನಾಗುತ್ತೆ ಇಲ್ಲಿ 3, ನಲಿಟಿ ಆಫ್ ದ ಏನಾಗುತ್ತೆ 1. ಅವ್ರು ಕೇಳಿರೋದು ರ್ಯಾಂಕ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನು ದಿ ಸೊಲ್ಯೂಷನ್ ಆಫ್ ದ ಸಿಸ್ಟಮ್ ಆಫ್ ಈಕ್ವೇಷನ್. ಇಲ್ಲೊಂದು ನಮಗೆ ಸಿಸ್ಟಮ್ ಆಫ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅದರದ್ದು ಸೊಲ್ಯೂಷನ್ ಏನಾಗುತ್ತೆ, ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನಾನು ಎರಡು ಮೆಥಡಲ್ಲಿ ಮಾಡ್ತೀನಿ ನೋಡಿ. ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಿಸ್ಟಮ್ನ ನಾನಲ್ಲಿ ಒಂದು ಎ ಆಗುಮೆಂಟೆಡ್ ಬಿ ಮ್ಯಾಟ್ರಿಕ್ಸ್ ಅಂತ ಬರೀತೀನಿ. ಏನಂತ ಬರ್ಕೋಬೋದು ಅವಾಗ ಇದನ್ನು 1 2 -1 3 3 -1 2 1 2 -2 3 2 1 -2 1 -1 1 ಇಲ್ಲಿ -1. ಸೊ ನಾನು ಕೂಡ ಇಲ್ಲಿ ಏನು ಮಾಡ್ಬೇಕು, ಇದನ್ನು ಕೂಡ ರೋ ರೆಡ್ಯೂಸ್ಡ್ ಎಕಲನ್ ಫಾರ್ಮಿಗೆ ತೊಗೊಂಬರ್ಬೇಕು. ಅವಾಗ ಏನಾಗುತ್ತೆ, ಸೊ ಇಲ್ಲಿ ಇದೆಲ್ಲ 0 ಮಾಡ್ತೀನಿ, 0 0 ಆಗ್ಬೇಕು. ಸೊ R2 ಏನು ಮಾಡ್ಬೋದು ಅವಾಗ, R2 -3R1, R3 ಏನಾಗುತ್ತೆ R3 -2R1, R4 ಏನಾಗುತ್ತೆ R4 -R1. ಸೊ ಹಾಗೆ ಮ್ಯಾಟ್ರಿಕ್ಸ್ ಏನಕ್ಕೆ ಕನ್ವರ್ಟ್ ಆಗುತ್ತೆ, 1 2 -1 3. ಇಲ್ಲೇನಾಗುತ್ತೆ ಆನ್ಸರ್ 0 -7 5 -8 0 -6 5 -4
0 ಮೈನಸ್ 3 2 ಮೈನಸ್ 4 ಇದೇನು ಬಂತು. ಇವಾಗ ಎಲ್ಲ ರೋ ಆಪ್ರೇಷನ್ ಅಪ್ಲೈ ಮಾಡಿದಾಗ ನಮಗೊಂದು ಮ್ಯಾಟ್ರಿಕ್ಸ್ ಬಂತು. ಇವಾಗ ನೆಕ್ಸ್ಟ್ ಇಲ್ಲಿ ಎರಡು ನೋಡಿ 5 5 ಎರಡು ಸೇಮ್ ಇದೆ. ಇವೆರಡರಲ್ಲಿ ಒಂದು ಯಾವುದು 0 ಮಾಡ್ತೀನಿ. R3ಯಲ್ಲಿ 5 ಪ್ಲೇಸಲ್ಲಿ 0 ಮಾಡ್ಕೊತೀನಿ. ಸೊ ಅವಾಗ ಏನಾಗುತ್ತೆ R3 ಅಥವಾ R2ನೇ ತೊಗೊಳ್ರಿ. R2 ಅಲ್ಲಿ ತೊಗೊಂಡ್ರೆ ಏನಾಗುತ್ತೆ, ನೀವು ಯಾವುದು ಮಾಡಿದ್ರೂ ಸೇಮ್ ಆನ್ಸರೇ ಬರುತ್ತೆ. R2 ಮೈನಸ್ R3 ಹೋಗಿದ್ದೇನಾಗುತ್ತೆ ಇಲ್ಲಿ 1 2 minus 1 3. ಸೊ ಇಲ್ಲಿ R2 ವ್ಯಾಲ್ಯೂ ಏನಾಗುತ್ತೆ 0 ಮೈನಸ್ 1 0 ಮೈನಸ್ 4 ರಿಮೈನಿಂಗ್ ಸೇಮ್ 0 ಮೈನಸ್ 6 5 ಮೈನಸ್ 4 0 ಮೈನಸ್ 3 2 ಮೈನಸ್ 4. ಇಲ್ಲಿ R2 ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಒಂದೇ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ನಮಗೊಂದು ಆನ್ಸರ್ ಸಿಗುತ್ತೆ. ಏನು -5 = -4. ಸೊ y = ಏನಾಗುತ್ತೆ 4. ಇಷ್ಟು y ಇಲ್ಲಿ ಬರೀ y ಆನ್ಸರ್ ಸಿಕ್ಕರೆ ಸಾಕು. ಆಪ್ಷನ್ ಯಾವುದು ಅಂತ ಹೇಳ್ಬೋದು. ಇಲ್ಲಿ ನೋಡಿ y1 y = -4 y = 2. ಸೊ ಇಲ್ಲಿ ಯಾವುದರಲ್ಲಿ y = 4 ಇಲ್ಲ. ಆಪ್ಷನ್ 4ಅಲ್ಲಿ y = 4 ಇದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ. ನಾವು ಇವಾಗ ಇಲ್ಲಿ ಬೇರೆನೂ ಸಾಲ್ವ್ ಮಾಡ್ತಾ ನೋಡ್ಬಿಟ್ಟು ಎಕ್ಸಾಮಲ್ಲಿ ಹಿಂಗೆಲ್ಲ ಸಾಲ್ವ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೊಂಡು ಕೊಡೋಕೆ ಹೋಗಬೇಡಿ. ಎಕ್ಸಾಮಲ್ಲಿ ಡೈರೆಕ್ಟ್ ಒಂದು ಆನ್ಸರ್ ಗೊತ್ತಾಗಿ ಬೇರೆದೆಲ್ಲ ಇಲ್ಲಾಂದರೆ ಕನ್ಫರ್ಮ್ ಅಂದರೆ ಆನ್ಸರ್ನ ಟಿಕ್ ಮಾಡಿ ಬಂದುಬಿಡಬೇಕು. ಸೊ ಇವಾಗ ಈ y ವ್ಯಾಲ್ಯೂನ ಇದು ರೋ 3 ಅಥವಾ ರೋ 4 ಯಾವ್ದಾರು ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ R3ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 6y + 5z = -4. y ಅಂದ್ರೇನು 4. ಸೊ -6 × 4 24. ಸೊ -24 + 5z = -4. 5z ಏನಾಗುತ್ತೆ 5z = 20 - 4 20. ಇಲ್ಲಿ 24 - 4 20 ಆಗುತ್ತೆ. z = ಏನು 4. z = 4 y = ಇಲ್ಲಿ ನೋಡಿ z = 4. ಇವಾಗ x ಈಗ R1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ x ಬರುತ್ತೆ. ಏನಿದೆ ಇಲ್ಲಿ x + 2y - z = 3. ಸೊ ಇದೇನಾಗುತ್ತೆ x ಅಂದರೆ ಗೊತ್ತಿಲ್ಲ. x + 2 × 4 ಏನಾಗುತ್ತೆ ಇದು 8 - z ಅಂದ್ರೇನು 4 = 3. x ಏನಾಗುತ್ತೆ x = 3 - 4. ಸೊ -1. x = -1 y = 4 z = 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಮೆಥಡಲ್ಲಿ ಯಾವ ಥರ ಮಾಡೋದು, ಇದೇ ಪ್ರಾಬ್ಲಮ್ನ ಸೇಮ್ ಇಷ್ಟಲ್ಲದೆ ಇನ್ನೊಂದು ಮೆಥಡಲ್ಲಿ ಯಾವ ಥರ ಮಾಡೋದು ಅಂತೇಳಿ ಹೇಳ್ತೀನಿ. ಇಲ್ಲಿ ಸಿಂಪಲ್ ಅದು, ಇದಕ್ಕಿಂತ ಈಸಿ. ಮೆಥಡ್ 2 ಅಲ್ಲಿ ಹೆಂಗೆ ಮಾಡೋದು ಇದನ್ನು, ಇದು ಎಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ. ಈ ಮೆಥಡು ತುಂಬ ಕಷ್ಟ ಆಗ್ತಿದೆ, ಪ್ರಾಬ್ಲಮ್ ನಿಮ್ಗೆ ಏನೂ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಅವಾಗ ಈ ಮೆಥಡ್ನ ಅಪ್ಲೈ ಮಾಡಿ. ಆಲ್ಮೋಸ್ಟ್ 90% ಎಕ್ಸಾಮಲ್ಲಿ ಈ ಮೆಥಡ್ ಕೂಡ ಅಪ್ಲೈ ಆಗೋ ಥರನೇ ಕೊಟ್ಟಿರ್ತಾರೆ, ಕೆಲವು ಸರಿ ಕೊಟ್ಟಿರಲ್ಲ. ಏನಿಲ್ಲ, ಫಸ್ಟ್ ಆಪ್ಷನಲ್ಲಿ ಏನಿದೆ x = 2 y = 2 z = 1. ಇದನ್ನು ಇಲ್ಲಿ ಇರ್ತಕ್ಕಂಥ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಸ್ಯಾಟಿಸ್ಫೈ ಮಾಡಿದ್ರೆ ಅದು ಕರೆಕ್ಟ್, ಇಲ್ಲಾಂದರೆ ಇಲ್ಲ ಅಂತ. ಸೊ ಏನಾಗುತ್ತೆ ಇಲ್ಲಿ x = 2 ಅಂದರೆ 2 + 2 × y = 2 - z = 1. ಏನಾಯಿತು 2 + 4 - 1 = ಏನಾಗುತ್ತೆ 5. ನಮಗೆ ಎಷ್ಟು ಬರಬೇಕು 3 ಬರಬೇಕು. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು 3. ಸೊ ಇಲ್ಲಿ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ x = 2 y = -4 2 × -4 z = 3 -3. ಇದೇನಾಗುತ್ತೆ is equal to 2 - 8 - 3 = -8 - 3 -11 2 -9. ಎಷ್ಟಾಗಬೇಕು ನನಗೆ 1 ಬರಬೇಕು, ಸಾರಿ 3 ಬರಬೇಕು, ನಾಟ್ ಈಕ್ವಲ್ ಟು 3. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಮೂರನೇ ಆಪ್ಷನ್ ಇದೇನಾಗುತ್ತೆ x = 1. ಸೊ 1 + 2 × y = y = ಕೂಡ 1 z = 0 -0 = ಏನಾಗುತ್ತೆ 3 ಆಗುತ್ತೆ. ಇದೇನು ಸ್ಯಾಟಿಸ್ಫೈ ಮಾಡ್ತು, ಸೆಕೆಂಡ್ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತಾ ನೋಡೋಣ. 3 × x ಅಂದರೆ 1 -y ಅಂದರೆ 1 + 2 × z ಅಂದರೆ 0 = ಏನಾಗುತ್ತೆ 3 - 1 = 2 ಬಂತು. ನನಗೆ ಎಷ್ಟು ಬರಬೇಕು ಇಲ್ಲಿ 1 ಬರಬೇಕು. ಸೊ ಇದು ಕೂಡ
ನಾಟ್ ಈಕ್ವಲ್ ಟು 1. ಆಪ್ಷನ್ 3 ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ. ಅದೇ ಆಪ್ಷನ್ 4ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಎಲ್ಲ ಈಕ್ವೇಷನ್ಗೆ ಏನಾಗುತ್ತೆ ಸ್ಯಾಟಿಸ್ಫೈ ಮಾಡೋದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಟ್ರೂ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇಫ್ 0 ಈಸ್ ಐಗನ್ ವ್ಯಾಲ್ಯೂ ಆಫ್ ಎ ಮ್ಯಾಟ್ರಿಕ್ಸ್ ಎ ದೆನ್ ಎ ಈಸ್ ನಾನ್ ಸಿಂಗ್ಯುಲರ್. 0 ಏನಾದರೂ ಐಗನ್ ವ್ಯಾಲ್ಯೂ ಆದರೆ ಮ್ಯಾಟ್ರಿಕ್ಸ್ ಎಗೆ, ಅವಾಗ ಎ ಏನಾಗುತ್ತೆ ನಾನ್ ಸಿಂಗ್ಯುಲರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾನ್ ಸಿಂಗ್ಯುಲರ್ ಅಂದರೆ ಏನು? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನಿಲ್ಲ, ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ 0 ಆಗಿರ್ಬಾರ್ದು, ಅದನ್ನು ನಾನು ನಾನ್ ಸಿಂಗ್ಯುಲರ್ ಅಂತ ಕರಿತೀನಿ. ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಒಂದು ರಿಸಲ್ಟ್ ಹೇಳಿದ್ದೆ, ಪ್ರಾಡಕ್ಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್. ಇಲ್ಲಿ 0 ಏನಾದರೂ ಐಗನ್ ವ್ಯಾಲ್ಯೂ ಆದರೆ 0 ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ. ಸೊ ಡಿಟರ್ಮಿನೆಂಟ್ ಏನಾಗುತ್ತೆ 0 ಬರುತ್ತೆ. ಸೊ 0 ಏನಾದರೂ ಐಗನ್ ವ್ಯಾಲ್ಯೂ ಆದರೆ ಏನಾಗುತ್ತೆ ಹೋಗೋದು ನಾನ್ ಸಿಂಗ್ಯುಲರ್ ಆಗಲ್ಲ, ಸಿಂಗ್ಯುಲರ್ ಆಗುತ್ತೆ, ಡಿಟರ್ಮಿನೆಂಟ್ 0 ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಇಫ್ 0 ಇಸ್ ಐಗನ್ ವ್ಯಾಲ್ಯೂ ಆಫ್ ಎ ದೆನ್ ಎ ಈಸ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಅಂದರೂ ಕೂಡ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0ನೇ ಬರಬೇಕು. ಸೊ ಇಲ್ಲಿ ಕೂಡ 0 ಐಗನ್ ವ್ಯಾಲ್ಯೂ ಆದರೆ ಏನಾಗುತ್ತೆ ಡಿಟರ್ಮಿನೆಂಟು 0 ಆಗುತ್ತೆ. ಸೊ ಆಪ್ಷನ್ 2 ಆಲ್ಸೋ ರಾಂಗ್. ಸಿಮಿಲರ್ ಮ್ಯಾಟ್ರಿಸಸ್ ಹ್ಯಾವ್ ಡಿಫರೆಂಟ್ ಐಗನ್ ವ್ಯಾಲ್ಯೂಸ್. ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ಸಿಮಿಲರ್ ಅಂತ ಹೇಳ್ತಿದ್ದೆ ಅಂದರೆ ಅವೆರಡು ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂ ಯಾವಾಗಲೂ ಸೇಮ್ ಆಗಿರುತ್ತೆ. ಸೊ ಆಪ್ಷನ್ 3 ಕೂಡ ರಾಂಗ್. ಸೊ ಆಪ್ಷನ್ 4 ಇಸ್ ರೈಟ್. ಏನಿದೆ ಆಪ್ಷನ್ 4? ಇಫ್ ಲ್ಯಾಂಬ್ಡಾ ಈಸ್ ಐಗನ್ ವ್ಯಾಲ್ಯೂ ಆಫ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಎ ದೆನ್ 1/λ ಈಸ್ ದಿ ಐಗನ್ ವ್ಯಾಲ್ಯೂ ಆಫ್ ಎ ಇನ್ವರ್ಸ್. ಇವಾಗ ಅಂದರೆ ಏಗೇನಾದರೂ 2 ಐಗನ್ ವ್ಯಾಲ್ಯೂ ಆಗಿದ್ದರೆ ಎ ಇನ್ವರ್ಸಿಗೆ 1/2 ಕೂಡ ಐಗನ್ ವ್ಯಾಲ್ಯೂ ಆಗಿರುತ್ತೆ ಅಂತ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇದಿಷ್ಟು ಕೆಸೆಟ್ 2025 ಮ್ಯಾಥಮೆಟಿಕ್ಸಲ್ಲಿ ಲೀನಿಯರ್ ಆಲ್ಜಿಬ್ರಾ ಕ್ವಶನ್ಸ್. ಇದು ಪಾರ್ಟ್ 1. ಉಳಿದಿರ್ತಕ್ಕಂಥ ಲೀನಿಯರ್ ಆಲ್ಜಿಬ್ರಾ ಕ್ವಶನ್ಸ್ನ ನಾನು ಪಾರ್ಟ್ 2 ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವೀಡಿಯೋಸ್ ಬೇಕು, ಈ ಕೆಸೆಟ್ ಪೇಪರ್ ಸೊಲ್ಯೂಷನ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರು ಬೇರೆ ಮ್ಯಾಥಮೆಟಿಕ್ಸ್ ಟಾಪಿಕ್ ಮೇಲೆ ಕ್ಲಾಸಸ್ ಅಥವಾ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನೊಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸು ಮುಗೀತು. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.